ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಇಂದು ಬಿಡುಗಡೆ ಮಾಡಿರ್ತಕ್ಕಂತಹ ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳನ್ನು ನಾವಿವತ್ತು ನೋಡೋಣಂತೆ 2024ನೇ ಸಾಲಿನ ಈ ಮಾಡೆಲ್ ಪೇಪರು ಕ್ಲಾಸ್ 9 ಥರ್ಡ್ ಲ್ಯಾಂಗ್ವೇಜ್ ಹಿಂದಿ 80 ಮಾರ್ಕ್ಸ್ಗೋಸ್ಕರ 3 ಗಂಟೆ ಇರ್ತಕ್ಕಂಥದ್ದು. ಸಾಧ್ಯವಾದಷ್ಟು ಅರ್ಧ ಗಂಟೆ ಒಳಗಡೆ ಪ್ರಶ್ನೆ ಪತ್ರಿಕೆ ಅಷ್ಟು ಉತ್ತರಗಳನ್ನು ನೋಡಿ ಬರೆದು ಅದ್ರ ಬಗ್ಗೆ ವಿವರಣೆಯನ್ನು ಮಾಡುವ ಒಂದು ಕೆಲಸವನ್ನು ಮಾಡೋಣಂತೆ. ಬೇಗ ಮೊದಲನೇ ಪ್ರಶ್ನೆಯತ್ತ ಗಮನ ಹರಿಸೋಣ. ಇದು MCQಗಳಿದ್ದಾವೆ, 8 ಪ್ರಶ್ನೆಗಳು ಒಟ್ಟು ಇರ್ತವೆ. ಇದರಲ್ಲಿ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಇದರಲ್ಲಿ ನಾವೇನು ಮಾಡಬೇಕು, ಒಂದನ್ನು ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. ಪುಲ್ಕೆ ಪಾಸ್ ಮೌಸಿ ಬೈಠಿ ಥಿ. ಪಾಸ್ ಅಂತಕ್ಕಂಥ ವರ್ಡಿಗೆ ಪರ್ಯಾಯವಾಚಿ ಅಂದರೆ ಅದರ ಮೀನಿಂಗನ್ನು ನಾವಿಲ್ಲಿ ಹುಡುಕಿ ಬರಬೇಕು. ಯಾವುದು? ಸಮೀಪ ಅಂತಕ್ಕಂಥದ್ದು. ಪಾಸ್ ಅಂದರೆ ಹತ್ತಿರ, ಸಮೀಪ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇಲ್ಲಿ ನೀವು ಏನು ಮಾಡಬೇಕು, ಇಲ್ಲಿ ಸಿ ಅಂತ ಬರೆದು ಸಮೀಪ ಅಂತಕ್ಕಂಥದ್ದನ್ನು ಇಲ್ಲಿ ನೀವು ಬರಿಬೇಕು, ಅದನ್ನು ಮರಿಬಾರದು. ಕವಿ ಕವಿಯಿತ್ರಿ, ಇದು ಅನುರೂಪತೆಯ ಪ್ರಶ್ನೆ. ಲೇಖಕ ಲೇಖಿಕಾ, ಇಲ್ಲಿ ಬಿ ಲೇಖಿಕಾ ಅಂತ ಇದೆಯಲ್ಲ, ಅದು ರೈಟ್ ಆನ್ಸರು. 3ನೇ ಪ್ರಶ್ನೆ ಗಮನ ಹರಿಸಿದರೆ ನಿಮ್ನ ವಾಕ್ಯಮೇ ಬಹುವಚನ ರೂಪ. ಇದರಲ್ಲಿ ಬಹುವಚನ ರೂಪ ಯಾವುದು? ಹಮ್ ಹಿ ಜಾಯೆಂಗೆ. ಈ ಎ ಏನಿದೆಯೋ ಇದು ಬಹುವಚನ ರೂಪ. 4ನೇ ಪ್ರಶ್ನೆ ಕಡೆ ನಾವು ಗಮನ ಹರಿಸಿದರೆ ಅಪ್ನಾ ದುಃಖ ಬಿ ಏಕ್ ಹೈ ಸಾಥಿ ಅಪ್ನಾ ಸುಖ ಬಿ ಏಕ್. ಇಲ್ಲಿ ಸುಖ್ ಅಂತಕ್ಕಂತಹ ಒಂದು ವರ್ಡ್ಗೆ ಆಪೋಸಿಟ್ ವರ್ಡ್ ಇಲ್ಲಿದೆ ಅಂತಕ್ಕಂಥದ್ದು ನಾವು ಬರಿಬೇಕು. ಪದ್ಯದಲ್ಲೂ ಅದೇ ಇದೆ. ಸಾಥಿ ಹಾತ್ ಬಡಾನ ಈ ಪದ್ಯದ ಒಂದು ಲೈನ್ ಇದು. ಡಿ ಸುಖ್ ಇದಕ್ಕೆ ಆನ್ಸರು. ಇಲ್ಲಿ ವಿದ್ಯಾಲಯನ ಸಂಧಿ ವಿಚ್ಛೇದ ವಿಗ್ರಹ ರೂಪವನ್ನು ಮಾಡಿ ಬರೀರಿ ಅಂತ ಕೇಳಿದರೆ ವಿದ್ಯಾ ಪ್ಲಸ್ ಆಲೈ ಯಾವುದು? ಬಿ ಆನ್ಸರು. ವಿದ್ಯಾ ಪ್ಲಸ್ ಆಲೈ ಇದಕ್ಕೆ ಸರಿಯಾದ ಉತ್ತರ. ಆಪ್ಕ ಶುಭ ನಾಮ್ ಕ್ಯಾ ಹೇ ಅಂತೇಳ್ಬಿಟ್ಟು ಇಲ್ಲಿ ಕೇಳಿದರೆ ಅಂದರೆ ಇದು ಪ್ರಶ್ನಾರ್ಥಕ ಚಿಹ್ನೆ. ಸಿ ಪ್ರಶ್ನಾರ್ಥಕ ಚಿಹ್ನೆ ಇದೆಯಲ್ಲ, ಅದು ಇದಕ್ಕೆ ಉತ್ತರ. ಗಾಯಬ್ ಹೋನ ಅರ್ಥಸೆ ಸಂಬಂಧಿತ ಮುಹಾವರ. ಗಾಯಬ್ ಅಂದರೆ ಮಾಯವಾಗ್ತಕ್ಕಂಥದ್ದು. ಅಂದರೆ ಇಲ್ಲಿ 9-11 ಹೋನ ಅಂತ ಇದೆಯಲ್ಲ, ಆ ಮೀನಿಂಗನ್ನು ಕೊಡುತ್ತೆ ಆ ಮುಹಾವರೆ. ಇಲ್ಲಿ ಅರ್ಥ ಕೊಟ್ಟಿದ್ದಾರೆ, ನಾವು ಮುಹಾವರೆಯನ್ನು ಬರೀಬೇಕು. ಇದನ್ನು ಬರೆಯೋಣಂತೆ. 8ನೆಯ ಒಂದು ಕೊನೆಯ ಪ್ರಶ್ನೆ MCQಗಳಲ್ಲಿ ಕರ್ನಾಟಕಿ ರಾಜಧಾನಿ. ಇಲ್ಲಿ ಕೀ ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ಕೀ ಎಲ್ಲಿದೆ? ಎ ಇದರಲ್ಲಿದೆ. ಹಾಗಾಗಿ ನಾವು ಅದನ್ನು ಇಲ್ಲಿ ನಾವು ಬರೀಬೇಕು. ಈಗ 2ನೆಯ ಒಂದು ಮುಖ್ಯ ಪ್ರಶ್ನೆ ಬಂದರೆ ಇದು ಅನುರೂಪತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಮೊದಲ 2 ವರ್ಡ್ಗಳಿಗೆ ಪರಸ್ಪರ ಸಂಬಂಧ ಇದ್ದ ಹಾಗೆ 3ನೇ ವರ್ಡಿಗೆ 4ನೇ ಒಂದು ವರ್ಡನ್ನು ನಾವು ಹುಡುಕಿ ಬರೀಬೇಕು. ಹುಡುಕಿ ಬರೆಯೋದಲ್ಲ, ನಮಗೆ ಗೊತ್ತಿರಬೇಕು ಅದಕ್ಕೆ ಆನ್ಸರ್. ಉದಾಹರಣೆಗೆ ಇಲ್ಲೇನು ಕೊಟ್ಟಿದೆ ನೋಡ್ರಿ, ಮೌಸಿಯ ಲೇಖಕರು ಯಾರು? ಭೀಷ್ಮ ಸಹಾನಿ. ಆದರೆ ಗುಲಾಬ್ ಸಿಂಗ್ ಪಾಠವನ್ನು ಬರೆದಂಥವರು ಸುಭದ್ರ ಕುಮಾರಿ ಚೌಹಾನ್. ಈ ರೀತಿ ಬರೀಬೇಕು. ಬಸ್ 2 ರೂಪಾಯಿ ಮೇ ಕಾಕಾ ನಾರಿಯಲ್ ವಾಲಾ. ಇದನ್ನು ನಫಿಕಿ ಚಕ್ಕರ್ಮೆ ಪಾಠದ ಪ್ರಶ್ನೆ ಇದು. ನಾರಿಯಲ್ ವಾಲಾ ಅಂದರೆ ಅಲ್ಲಿ ತೆಂಗಿನಕಾಯಿ ಮಾರ್ತಕ್ಕಂಥವನು 2 ರೂಪಾಯಿ ಚಿಕ್ಕಪ್ಪ ಅಂತ ಹೇಳ್ತಾನಲ್ಲ. ಮತ್ತು 50 ಪೈಸೆಗೆ ಮಾರ್ತಕ್ಕಂಥವ್ನು ಯಾರಪ್ಪ ಅಂದರೆ ನಾವಾಲಾ. ಈ ನಾವಾಲಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ವಾಯು ಊರ್ಜಾ ಹವಾ, ಸೌರ ಊರ್ಜಾ ಸೂರ್ಯ. ಈ ಗಾಳಿಯಿಂದ ನಾವು ವಾಯು ಊರ್ಜವನ್ನು ತಗೊಂಡ್ರೆ ಸೂರ್ಯನಿಂದ ನಾವು ಈ ಸೌರಶಕ್ತಿಯನ್ನು ಪಡ್ಕೊತೀವಿ. 2 ಪಹಿಯೆ ಸೈಕಲ್ 3 ಪಹಿಯೆ ರಿಕ್ಷಾ ಅಂತಕ್ಕಂಥದ್ದು ಬರೆಯೋಣಂತೆ. 3ನೇ ಮೇನಿಗೆ ಬಂದ್ವಿ. ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಏಕೈಕ ವಾಕ್ಯ, ಒಂದೊಂದು ವಾಕ್ಯದಲ್ಲಿ ಬರೀಬೇಕು. ಆ ಥರದ 4 ಒಂದು ಪ್ರಶ್ನೆಗಳಿರ್ತವೆ. ಸೇಮ್ ಇದು 10th ಮುಂದಿನ ವರ್ಷ ಕೂಡ ನಿಮಗೆ ಈ ಥರದ ಪ್ರಶ್ನೆಗಳೇ ಈ ಪ್ಯಾಟ್ರನ್ನೇ ಇರುತ್ತೆ ಕ್ವಶನ್ ಪೇಪರ್ದು. ಬಂದರ್ಗಾಹ್ ಮೇ ನಾರಿಯಲ್ ಕಾ ದಾಮ್ ಕ್ಯಾ ಥಾ. ಈಗಾಗಲೇ ನಾವು ಈ ಹಿಂದೆ ಮಾತಾಡೋದಲ್ಲ, ಅದನ್ನೇ ಇಲ್ಲಿ ಬರೀಬೇಕು. 50 ಪೈಸೆ. ಬಂದರ್ಗಾಹ್ ಮೇ ನಾರಿಯಲ್ ಕಾ ದಾಮ್ 50 ಪೈಸೆ था ಅಂತ ಬರೀಬೇಕು. लोगों के पास किसके लिए समय नहीं है. लोगों के पास लंबे लंबे नाम पुकारने के लिए समय नहीं है. ಅದೇ ಕೃಷ್ಣರಾಜ ಸಾಗರ ಅನ್ನೋ ಕಡೆ ನಾವು KRS ಅಂತೀವಲ್ವ, ಆ ಡ್ಯಾಮ್ಗೆ ಆ ರೀತಿ ನಮಗೆ ಟೈಮ್ ಇಲ್ಲ ಅಂತಕ್ಕಂಥದ್ದು ಪೂರ್ವಾಕ್ಷರಕ್ಕೆ ಪೂರ್ವಗ್ರಹ ಆ ಪಾಠದ ಪ್ರಶ್ನೆ ಅದು. ಕವಿ ಕೆ ಅನುಸಾರ ಹಮೇ ಕಬ್ ತಕ್ ವಿರಾಮ್ ನಹಿ ಹೈ. ಕವಿ ಕೆ ಅನುಸಾರ ಮಂಜಿಲ್ ಕೋ ಪಾನೆ ತಕ್ ವಿರಾಮ್ ನಹಿ ಕರ್ನಾ ಚಾಹಿಯೆ. ಅಂದರೆ ನಾವು ಎಲ್ಲಿವರೆಗೂ ನಾವು ನಮ್ಮ ಉದ್ದೇಶ ಪೂರ್ತಿ ಆಗೋದು, ನಾವು ಗುರಿ ಮುಟ್ಟೋದು, ಅಲ್ಲಿವರೆಗೂ ಕೂಡ ನಾವು ವಿಶ್ರಾಂತಿಯನ್ನು ಪಡಿಬಾರದು. ಸುಜಾನ್ ಲೋಗು ಸಂಪತ್ತಿ ಕ ಸಂಗ್ರಹ ಕ್ಯೂ ಕರ್ತೆ ಹೈ. ಅಂದರೆ ಒಳ್ಳೆಯ ಜನ ಸಂಪತ್ತನ್ನು ಯಾಕೆ ಸಂಗ್ರಹಿಸ್ತಾರೆ ಅಂದರೆ ಬೇರೆಯವರ ಹಿತ ಕಾಪಾಡೋದಕ್ಕೋಸ್ಕರ ಬಳಸ್ತಾರೆ. ಅದನ್ನು ನಾವಿಲ್ಲಿ ಬರೆಯೋಣಂತೆ. ಸುಜಾನ್ ಲೋಗ್ ಸಂಪತ್ತಿ ಕ ಸಂಗ್ರಹ ದೂಸರೋं के हित के लिए करते हैं. 4ನೇ ಮೇನಿಗೆ ಬಂದ್ವಿ. ಇಲ್ಲಿ 8 ಪ್ರಶ್ನೆಗಳಿದ್ದಾವೆ. 16 ಮಾರ್ಕ್ಸಿಗೋಸ್ಕರ 2 ಅಂಕದ ಪ್ರಶ್ನೆಗಳು. ಭಾಯಿ ಕೋ ಬಹನ್ ಕೈಸೆ ವಿದಾ ಕರ್ತಿ ಹೈ. ಗುಲಾಬ್ ಸಿಂಗ್ ಪಾಠದ ಪ್ರಶ್ನೆ ಇದು. ಭಾಯಿ ಕೋ ಬಹನ್ ನೆ ಕಹಾನಿಯೋಂ ಕಿ ರಾಜಕುಮಾರಿ ಕಿ ತರಹ ವಿದಾ ಕರ್ತಿ ಹೈ. ಥಾಲಿ ಮೇ दिया जलाकर लाती है, माथे पर तिलक लगाकर चावल बिखेरती है, आरती करके भाई को विदा करती है.
ಗುಲಾಬ್ ಸಿಂಹನ ಆತನ ತಂಗಿ ಯಾವ ರೀತಿ ರಾಜ್ಕುಮಾರಿಯ ಹಾಗೆ ಒಂದು ಬೀಳ್ಕೊಡುಗೆ ಕೊಡ್ತಾರಲ್ಲ ಅದನ್ನು ನಾವಿಲ್ಲಿ ಬರ್ತಿದ್ದೀವಿ. ಹಾಗೆಯೇ ಬಾವುಭಾಯಿನೇ ಕಿನ್ ಕಿನ್ ಸೆ ಮದದ್ ಮಾಂಗಿ. ಬಾವುಭಾಯಿ ಆ ತೆಂಗಿನ ಮರಕ್ಕೆ ನೇತಾಡ್ತಾ ಇರಬೇಕಾದ್ರೆ ಒಟ್ಟು 3 ಹತ್ರ ಸಹಾಯವನ್ನು ಬಿಡ್ತಾನೆ. ಆ ತೋಟದ ಮಾಲಿ ಮತ್ತು ಅಲ್ಲಿರ್ತಕ್ಕಂಥ ಒಂಟೆಯವನು ಮತ್ತು ಕುದುರೆಯವನು ಇವರ ಹತ್ರ ಏನು ಸಹಾಯ ಬಿಡ್ತಾನೋ ಅದನ್ನು ನಾವಿಲ್ಲಿ ಬರ್ತಿದ್ದೀವಿ. ಬಾವುಭಾಯಿ कुल 3 लोगों से मदद मांगता है. उसने सबसे पहले माली से, उसके बाद ऊंट वाले से, अंत में घोड़े वाले से मदद मांगी. ಇದು सौर ऊर्जा पाठದ प्रश्न. नवीकरणीय योग्य ऊर्जाओं पर प्रकाश डालिए. नवीकरणीय योग्य ऊर्जा उत्पादन प्रमुखतः जल, वायु तथा सौर ऊर्जा है. इन्हें जल ऊर्जा, वायु ऊर्जा और सौर ऊर्जा सौर ऊर्जा कहते हैं. ये सब नवीकरणीय योग्य ऊर्जा हैं. ಚೆನ್ನಮ್ಮ के माता पिता कौन थे? ಇದು ತುಂಬ ಸಿಂಪಲ್ ನೋಡ್ರಿ. ತಂದೆ ತಾಯಿಯ ಹೆಸರನ್ನು ಕೇಳಿದರೆ ಚೆನ್ನಮ್ಮ के पिता दुर्लभ देसाई और माता पद्मावती हैं. ಇಲ್ಲಿ ನಾವು ದುರ್ಘಟನಾ से बचने के लिए 2 उपाय, ಅಂದರೆ ನಾವು ಯಾವುದಾದ್ರೂ ಆಕ್ಸಿಡೆಂಟಿಂದ ಉಳಿಯೋದಕ್ಕೆ 1-2 ಉಪಾಯಗಳನ್ನು ಕೇಳಿದರೆ, दुर्घटना से बचने के लिए सावधानी जरूरी है, जैसे सवारी को सीमित गति में रखना, सड़क पर लगे संकेतों का पालन करना, संचार के नियमों का पालन करने से हमें दुर्घटना से बचने का उपाय ही है. नेक्स्ट क्वेश्चन 22ನೇ ಪ್ರಶ್ನೆ. आज मेरे सामने है रास्ता इतना पड़ा, ಪಂಕ್ತಿ ಕಾ ಆಶಯ ಕ್ಯಾ ಹೈ? ಅಂದರೆ ಈ ಒಂದು ಪದ್ಯದ ಈ ಸಾಲಿನ ಒಂದು ಆಶಯವನ್ನು ನಾವೇನು ಮಾಡಬೇಕು, ಇಲ್ಲಿ ಬರೀಬೇಕು. आज मेरे सामने है रास्ता इतना पड़ा, पंक्ति का आशय है कि मनुष्य अपने आप पर विश्वास करें. हम में निहित क्षमताओं को पहचान कर अग्रसर होने की बात को कवि कह रहे हैं. इसमें आलस को छोड़ने की बात भी कही गई है. कल्पना चावला ಅಥವಾ ಇಲ್ಲಿ ಕಲ್ಪನಾ ಅಷ್ಟೇ ಕೊಟ್ಟಿದ್ದಾರೆ. ಕಲ್ಪನಾಕ್ಕೆ ಬಚಪನ್ ಕಿ ಆಕಾಂಕ್ಷಾ ಕ್ಯಾ ಥಿ? ಇನ್ನೊಂದು ಪ್ರಶ್ನೆ ಏನಿದೆ, ಕಲ್ಪನಾ ಕಿ ಶಿಕ್ಷಾ ಕೆ ಬಾರೆ ಮೇ ಲಿಖಿ ಅಂತ. ಈ ಒಂದು ಉತ್ತರ ಎರಡಕ್ಕೂ ಕೂಡ ಸ್ವಲ್ಪ ಅಡ್ರೆಸ್ ಮಾಡುತ್ತೆ. कल्पना के बचपन की आकांक्षा थी कि आकाश में स्थित चांद सितारों को छूना, इसलिए उन्होंने अपनी पढ़ाई को भी इसी आकांक्षा के अनुरूप ही की. 24ನೇ ಪ್ರಶ್ನೆ. सब प्रतिभागियों को ವಿಜಯಿ ಕ್ಯೂ ಘೋಷಿತ್ ಕಿಯಾ ಗಯಾ? ಇದು 9-10ನ ಪ್ರಶ್ನೆಗಳು. ಈ ಹಿಂದಿನ ಕಲ್ಪನಾ ಚಾವ್ಲಾ ಪ್ರಶ್ನೆ ಮತ್ತು ಈ ಪ್ರಶ್ನೆ 2 ಪ್ರಶ್ನೆಗಳು ಇರ್ತವೆ. ಇದು ಪದ್ಯ 3ನೇ ಪದ್ಯ ಇದೆಯಲ್ಲ 9-10ರಲ್ಲಿ ಪೂರಕ ವಾಚನದಲ್ಲಿ, ಅದರಿಂದ ಕೇಳಿದರೆ बुझते दीपों के तन में मन में कवि किस प्रकार के प्रकाश को भरने को कहते हैं? बुझते दीपों को के तन में मन में कवि स्नेह का प्रकाश भरने को कहते हैं. कवि भगवान से प्रार्थना करते हैं कि मुझे इस प्रकार की शक्ति और स्नेह दो. 5ನೇ ಮೇಯನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ 3-4 ವಾಕ್ಯದಲ್ಲಿ ನಾವು ಉತ್ತರಿಸಬೇಕು. ಈ ಥರದ 9 ಪ್ರಶ್ನೆಗಳಿರ್ತವೆ 27 ಅಂಕಗಳಿಗೋಸ್ಕರ. ರಾಮಕೃಷ್ಣ ಮಿಷನ್ ಕಿ ಸ್ಥಾಪನಾ ಕಾ ಉದ್ದೇಶ ಕ್ಯಾ ಥಾ? ಅಂದರೆ ವಿವೇಕಾನಂದ ಅವರು ರಾಮಕೃಷ್ಣ ಮಿಷನ್ನ ಸ್ಥಾಪನೆಯನ್ನು ಮಾಡ್ತಾರೆ. ಅದರ ಹಿಂದಿನ ಉದ್ದೇಶ ಏನಾಗಿತ್ತು ಅಂತ ಪ್ರಶ್ನೆ ಉತ್ತರ ನೋಡ್ಕೊಳ್ರಿ. रामकृष्ण मिशन की स्थापना का उद्देश्य था कि समाज सेवा करना, अर्थात असमर्थ लोगों की दशा सुधारने के उद्देश्य से स्वामी विवेकानंद जी ने इसकी स्थापना की, रामकृष्ण मिशन की स्थापना की. ಮೌಸಿ ಕಿ ನಿಸ್ವಾರ್ಥ ಸೇವಾ ಕೆ ಬಾರೆ ಮೇ ಲಿಖಿಯೇ? ಮೌಸಿ ಪಾಠದ ಪ್ರಶ್ನೆ ಇದು. ಆಕೆಯ ನಿಸ್ವಾರ್ಥ ಸೇವೆ, ಆ ಮಕ್ಕಳಾಗಲಿ ಅಥವಾ ಆ ಓಣೆಯ ಜನರಿಗೆ ಆಕೆ ಯಾವ ರೀತಿ ಸೇವೆ ಸಲ್ಲಿಸ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರೀಬೇಕು. ಮೌಸಿ निस्वार्थ भाव से बच्चों की और उस मोहल्ले के सबके सुख दुख के समय साथ देती थी. मौसी सबको माँ के जैसे प्यारी थी. बच्चे बड़े सभी उसको मौसी कहकर ही बुलाते थे. बच्चों के लिए तो वह सेवा की मूर्ति थी. उन्हें स्कूल से घर पहुंचाती थी. अपने को घेरे बच्चों, ಇದು बच्चों को, ಇದು ಸ್ವಲ್ಪ ತಪ್ಪಾಗಿದೆ, ಇದು बच्चों को कहानियाँ, चुटकुले आदि सुनाती थी. बच्चों को खिलाने के लिए अपने पास कुछ न कुछ रखती थी. नेक्स्ट ಶಿಲಾಂಗ್ नगर के बारे में लिखिए. चिरापुंजी से आया हूँ पाठ ಇದೆಯಲ್ಲ, ಅದರ ಪ್ರಶ್ನೆ ಇದು. शिलांग मेघालय की राजधानी है. वह एक हरा भरा पर्वतीय नगर है जहाँ हर वक्त बादल उमड़ते घुमड़ते रहते हैं. इतना बड़ा स्वच्छ सुंदर पर्वतीय नगर उत्तर भारत में कहीं नहीं है. इस प्रकार की हरितिमा भी शायद कहीं और देखने को मिले ಅಂತೇಳ್ಬಿಟ್ಟು ಶಿಲಾಂಗ್ ನಗರದ ಬಗ್ಗೆ ಲೇಖಕರು ಬರೆದಿದ್ದಾರೆ. ಅದೇ ವಿವರಣೆಯನ್ನು ನಾವಿಲ್ಲಿ ಕೊಟ್ಟಿದ್ದೀವಿ. ಭೀಮ್ ನೇ ಬ್ರಾಹ್ಮಣ ಪರಿವಾರ ಕಾ ಕಷ್ಟ ಕೈಸೆ ದೂರ ಕಿಯಾ? ಭೀಮ ರಾಕ್ಷಸ ಪಾಠದ ಒಂದು ಪ್ರಶ್ನೆ ಇದು. ಭೀಮ್ ब्राह्मण परिवार का कष्ट इस प्रकार दूर किया, वह उनके बदले खुद बकासुर के पास जाकर उनका प्राण बचाया. बकासुर का वध करके उस परिवार का ही नहीं, एक चक्र नगरी के
नगरी के कष्ट को हमेशा के लिए दूर किया। सड़क को साफ सुथरा रखने के लिए हमें क्या करना चाहिए ಅಂದರೆ ದಾರಿಯನ್ನು ಸ್ವಲ್ಪ ಕ್ಲೀನಾಗಿಡೋದಕ್ಕೆ, ಅದನ್ನು ರಕ್ಷಣೆ ಮಾಡೋದಕ್ಕೆ ನಾವೇನು ಸ್ಟೆಪ್ಸ್ನ ತಗೋಬೇಕು ಅಂತಕ್ಕಂಥದ್ದು सड़क की रक्षा सबकी सुरक्षा पाठದ प्रश्न ಇದು। सड़क को साफ सुथरा रखने के लिए कई उपाय किए जा सकते हैं, जैसे इसके बारे में लोगों में जागृति लाना, सड़क की सुरक्षा में सरकारी विभागों के साथ अपना सहयोग देना, इसके साथ साथ सड़क को तोड़ने, काटने और गंदा करने वालों को यह एहसास दिलाना कि इससे सबको कितना कष्ट सहना पड़ता है। पर्यावरण का महत्व समझाइए। पर्यावरण का हमारे जीवन में बहुत महत्व है, इसमें ही हम जी रहे हैं। यह हमारे लिए आवश्यक से भी ज़्यादा अनिवार्य है। हमें चाहिए कि इस पर्यावरण अर्थात हमारे आसपास के जल, वायु, वन आदि की रक्षा करें। पर्यावरण को दूषित करके हम स्वस्थ नहीं रह सकते, हम इस बात को समझना चाहिए। मेहनत करने वाले मिलकर कदम बढ़ाने से क्या होता है? मेहनत करने वाले मिलकर कदम बढ़ाने से कई असाध्य जान पड़ने वाले कार्य साध्य हो जाते हैं, जैसे सागर भी रास्ता छोड़ देते हैं। साथ ही हाथ बढ़ाना पद्यದ ಇದು ನಿಮಗೆ ನೆನಪು ಬಂತು ಅನಿಸುತ್ತೆ। पर्वत भी शीश झुकाते हैं, सब मिलकर मंजिल को पा सकते हैं, अतः हमें अपने आपस में हाथ जोड़कर साथ मिलकर चलना चाहिए। ಇದು ರಹೀಂ ಕೆ ದೋಹೆಯಿಂದ ಕೇಳಿರ್ತಕ್ಕಂತಹ ಪದ್ಯದ ಭಾವಾರ್ಥವನ್ನು ಕೇಳಿದರೆ ತರುವರ್ ಫಲ್ ನಹಿ ಖಾತ್ ಹೈ, ಸರ್ವರ್ ಪಿಯೇ ನ ಪಾನ್, ಕಹಿ ರಹೀಮ್ ಪರಕಜ್ ಹಿತ್ ಸಂಪತ್ತಿ ಸಂಚಹಿ ಸುಜಾನ್। ಈ ದೋಹೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗೂ ಕೂಡ ನಾವು ಆಲ್ರೆಡಿ ಉತ್ತರ बर्दिदीवी। प्रस्तुत दोहे को रहीम के दोहे से लिया गया है। कवि इस दोहे में यह कह रहे हैं कि कभी पेड़ अपना फल खुद नहीं खाता है, सरोवर भी अपना पानी नहीं पीता है, इसी प्रकार सज्जन भी अपनी संपत्ति को दूसरे के हित के लिए लगा देते हैं। कवि रहीम कहते हैं कि हमें भी टाइपिंग ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇದು हमें भी पेड़ सरोवर से सीख लेनी चाहिए। 33ನೇ ಪ್ರಶ್ನೆ, ಈ ಗದ್ಯಾಂಶವನ್ನು ಏನು ಮಾಡಬೇಕು, ಕನ್ನಡ ಅಥವಾ ಇಂಗ್ಲೀಷಲ್ಲಿ ಅನುವಾದ ಮಾಡಬೇಕು। राज्य और राष्ट्र के स्तर पर खिलाड़ियों को पुरस्कार दिए जाते हैं। राज्य ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಟಗಾರರಿಗೆ ಪುರಸ್ಕಾರಗಳನ್ನು ನೀಡಲಾಗುತ್ತದೆ, जैसे अर्जुन, एकलव्य, द्रोणाचार्य, ध्यानचंद, राजीव खेल रत्न आदि। ಉದಾಹರಣೆಗೆ अर्जुन, एकलव्य, द्रोणाचार्य, ध्यानचंद, राजीव खेल रत्न ಮುಂತಾದವು। पुरस्कार के साथ धनराशि भी दी जाती है। ಈ ಪುರಸ್ಕಾರಗಳೊಂದಿಗೆ ನಗದು ಹಣವನ್ನು ಸಹ ಕೊಡಲಾಗುವುದು ಅಂತಕ್ಕಂಥದ್ದನ್ನು ನಾವು ಬರೆದು ಈ ಅನುವಾದದ ಅಭ್ಯಾಸವನ್ನು ಪೂರ್ಣಗೊಳಿಸಬಹುದು। 6ನೇ ಮೇನ್ನ ನಾವು ನೋಡೋದಾದರೆ 4 ಮಾರ್ಕ್ಸಿಂದ 2 ಪ್ರಶ್ನೆಗಳಿದ್ದಾವೆ 8 ಮಾರ್ಕ್ಸಿಗೆ। ಖೇಲೋं के प्रकारों पर ಪ್ರಕಾಶ್ ಡಾಲಿಯೇ, ಖೇಲೋ ಕೂದೋ ಸ್ವಸ್ಥ ರಹೋ ಆ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೂ ಇಲ್ಲಿ ಆಟದ ಉಪಯೋಗಗಳ ಬಗ್ಗೆ ನಾವು ಇಲ್ಲಿ ಬರ್ತಿದ್ದೀವಿ। हमें स्वस्थ रहने के लिए खेल अत्यंत आवश्यक है। कहते हैं कि स्वस्थ शरीर में ही स्वस्थ मन का निवास होता है। खेलने से हम कई बीमारियों से बच सकते हैं। खिलाड़ियों को धनराशि भी प्राप्त होती है, साथ में प्रतिष्ठा भी मिलती है। खिलाड़ियों को पढ़ाई और उद्योग में आरक्षण मिलता है। हम किसी न किसी खेल में भाग लेना चाहिए। ಇಲ್ಲಿ ಪದ್ಯಾಂಶವನ್ನು ನಾವು ಮೊದಲ ಜಯ ಜಯ ಭಾರತ್ ಮಾತಾ ಇದೆಯಲ್ಲ ಆ ಪದ್ಯದ ಒಂದು पैराग्राफ ಇಲ್ಲಿ ಕೇಳಿದರೆ ಬಹರ್ಟ್ಗೆ, ऊंचा हिया हिमालय तेरा उसमें कितना स्नेह भरा, दिल में अपने आग दबाकर रखता हमको हरा भरा। ಇಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ, ಇದಕ್ಕೆ ನಾವು ಉತ್ತರಿಸ್ತಕ್ಕಂಥ ಗೋಜಿಗೆ ಹೋಗೋದು ಬೇಡ। ಯಾಕೆ ಅಂದರೆ ನಾಳೆ ನಿಮಗೆ ಇನ್ನೊಂದು ಯಾವುದೋ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದಕ್ಕೆ ಉತ್ತರಿಸ್ರಿ ಅಂತ ಕೇಳ್ತಾರೆ। ಇಲ್ಲೇ ಪ್ರಶ್ನೆಗಳಿರ್ತವೆ, ಇಲ್ಲೇ ಉತ್ತರ ಇರುತ್ತೆ। ತುಂಬ ಈಸಿಯಾಗಿ ಒಂದು ಸೆಂಟೆನ್ಸಲ್ಲಿ 2 ಸೆಂಟೆನ್ಸಲ್ಲಿ ನಿಮ್ಗೆ ಉತ್ತರ ಕಾಣಿಸ್ತಾ 2 ಸೆಂಟೆನ್ಸ್ನ ನೀವು ಅಲ್ಲಿ ಬರೆದು ಉತ್ತರಿಸ್ರಿ। ಹಾಗೆಯೇ ಇಲ್ಲಿ 3 ನಿಬಂಧ ಲೇಖನಗಳಿಗೆ ಕೇಳಿದರೆ ಪ್ರಬಂಧಗಳನ್ನು ಬರೀಬೇಕು, ಎಸ್ಸೆಗಳನ್ನು। ಯಾವುದು? ಮೊದಲನೇದು पर्यावरण की रक्षा, ಎರಡನೇದು ಖೇಲೋं का महत्व, ಮೂರನೇದು ಕಂಪ್ಯೂಟರ್। ನಾವಿವತ್ತು ಈ पर्यावरण की रक्षा ಈ ಒಂದು ನಿಬಂಧ ಬರೆಯೋಣಂತೆ। ವಿಷಯ ಪ್ರವೇಶ, ಈಗಾಗಲೇ ನಾವು पर्यावरण की रक्षा ಬಗ್ಗೆ ನಾವು ಬರೆದಿದ್ವಲ್ಲ, ಅದೇ ಆನ್ಸರ್ನ ನಾನು ಇಲ್ಲಿ ರಿಪೀಟ್ ಮಾಡಿದ್ದೀನಿ। ಅದು विषय प्रवेशದ अड़िಯಲ್ಲಿ पर्यावरण का हमारे जीवन में बहुत महत्व है, इसमें ही हम जी रहे हैं, हम हमारे लिए आवश्यक से भी ज़्यादा अनिवार्य है। याವುದು? पर्यावरण। हमें चाहिए कि इस पर्यावरण साथ हमारे आसपास के जल, वायु, वन आदि की रक्षा करें। पर्यावरण को दूषित करके हम स्वस्थ नहीं रह सकते, हम इस बात को समझना चाहिए। ಹಾಗೆ ವಿಷಯ ವಿಸ್ತಾರದಲ್ಲಿ ಏನು ನಿಮ್ಮ ಪದ್ಯದ ಒಂದು ಉದ್ದೇಶವನ್ನು ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ಬಳಸ್ಕೊಳ್ಳಲಾಗಿದೆ।
परिसर के बिना मानव का जीवन असंभव है। शुद्ध पर्यावरण जीव जगत के लिए अनिवार्य है। आजकल जल, वायु और ध्वनिक प्रदूषण निरंतर बढ़ते जाने के कारण परिसर का संतुलन बिगड़ रहा है। इसलिए पर्यावरण की रक्षा करना हम सबका आद्य कर्तव्य है। पर्यावरण की रक्षा करना एक तरह से हम हमारी रक्षा करने जैसे है। इस तरह इस बात को जानकर पर्यावरण के महत्व को समझकर हमें आगे बढ़ना चाहिए। ಇಲ್ಲಿ ಉಪಸಂಹಾರದಲ್ಲಿ ಇದನ್ನು ಬರೆಯೋಣಂತೆ, पर्यावरण की रक्षा में हम आज से ही जुट जाना चाहिए। हमें पर्यावरण के महत्व को समझना आज की मांग है। ನಾವು ಇವತ್ತು ಅದರ ಮಹತ್ವವನ್ನು ಅರಿತು ಬಾಳಬೇಕು, ಯಾಕಂದರೆ ಅದು ಅನಿವಾರ್ಯ. ಪರಿಸರದ ರಕ್ಷಣೆ ಮಾಡ್ತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀವಿ. ಇಲ್ಲಿ 38ನೇ ಪ್ರಶ್ನೆ ಏನಪ್ಪ ಅಂದರೆ, ಕಾಮನ್ ಆಗಿ ಒಂದು ವ್ಯಾವಹಾರಿಕ ಪತ್ರವನ್ನು ಒಂದು ಖಾಸಗಿ ಪತ್ರವನ್ನು ಕೇಳಿದರೆ 5 ಮಾರ್ಕ್ಸಿಗೆ ಕೊನೆಯ ಪ್ರಶ್ನೆ ಇದು. ನಾವು ಇಲ್ಲಿ ಏನು ಮಾಡೋಣ, ಈ ಚುಟ್ಟಿ ಪತ್ರವನ್ನು ಬರೆಯೋಣಂತೆ. 3 ದಿನದ ಏನು ರಜೆಯನ್ನು ಕೋರಿ ನಿಮ್ಮ ಪ್ರಧಾನ ಅಧ್ಯಾಪಕರಿಗೆ ಅಂದರೆ ನಿಮ್ಮ HMಗೆ ಏನು ಪತ್ರವನ್ನು ಬರೀಬೇಕು, ಏನು ಕಾರಣ ಇಲ್ಲಿ ಬೆಹನ್ ಕಿ ಶಾದಿ, ನಿಮ್ಮ ಸಹೋದರಿಯ ಮದುವೆ, ಅಕ್ಕನ ಮದುವೆ ಅಂತೇಳ್ಬಿಟ್ಟು ಏನು ಕಾರಣ ಹೇಳಿ ನೀವು 3 ದಿನದ ರಜೆ ತಗೋಬೇಕು. ಆ ಒಂದು ಪತ್ರವನ್ನು ಇವತ್ತು ಈಗ ನೋಡೋಣಂತೆ. ಇಲ್ಲಿ ಮೊದಲಿಗೆ ನಾವೇನು ಮಾಡ್ತೀವಿ, ಲೆಟ್ರಿನ ಆರಂಭದಲ್ಲಿ ಇದನ್ನು ಬರಿತಾ ಇದ್ದೀವಿ, ದಿನಾಂಕವನ್ನು ಇಲ್ಲಿ ಸ್ಥಾನ ಅಂತ ಬರೆದು ನಿಮ್ಮ ಊರಿನ ಹೆಸರನ್ನು ಬರೀಬಹುದು. ಪ್ರೇಷಕ್ IE 9वीं कक्षा सरकारी पाठशाला चित्रदुर्ग, सेवा में प्रधान अध्यापक सरकारी पाठशाला चित्रदुर्ग, पूज्य गुरुजी छुट्टी के लिए निवेदन पत्र. ಇಲ್ಲಿ ವಿಷಯವನ್ನು ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ. ಇಲ್ಲಿ ಏನಂತ ನಾವು ರಜೆಗಾಗಿ ಇದು ಅರ್ಜಿ ಪತ್ರ ಅಂತ ನಾವು ಇಲ್ಲಿ ಬರಿತಾ ಇದ್ದೀವಿ. ಮುಂದಕ್ಕೆ ಉಪಯುक्त विषयानुसार सविनय निवेदन है कि मैं अपने बहन की शादी में शामिल होने के लिए बेंगलुरु जा रहा हूँ, अथवा ನೀವು ಗರಲಾಗಿದೆ जा रही हूँ ಅಂತ ಬರೀರಿ. इसलिए आप दिनांक 27/1/2024 से 29/1/2024 तक 3 दिन की छुट्टी देने की कृपा करें. ಧನ್ಯವಾದ ಸಹಿತ आपको ಆಜ್ಞಾಕಾರಿ ಛಾತ್ರ ಅಂತ ಬಾಯ್ಸು, ಛಾತ್ರ ಅಂತ ಗರ್ಲ್ಸ್ ಬರೀಬೇಕು. ಇಲ್ಲಿ ಹೆಸರು ಬರೆಯೋದು ಬೇಡ, I ಅಂತ ಬರೆದಿದ್ದೀವಿ. ನಾವು ಇಂಗ್ಲೀಷಲ್ಲಿ XYZ ಅಂತ ಬರಿತೀವಲ್ಲ ಹಾಗೆ. ಇದು ನಿಮ್ಮ ಈ ಒಂದು 80 ಅಂಕದ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾವು ಇವತ್ತು ಚರ್ಚೆ ಮಾಡಿದ್ವಿ. ಮುಂದೆ ಇದೇ ಥರದ ಇನ್ನೊಂದಷ್ಟು ಮಾದರಿ ಪತ್ರಿಕೆಗಳನ್ನು ನಾವು ಚರ್ಚೆ ಮಾಡೋಣಂತೆ. ಮತ್ತೆ ಸಿಗೋಣ. ಧನ್ಯವಾದ.